ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಏನಾದರೂ ನಿಜ ಆಯಿತು ಅಂದರೆ ಕೌನ್ಸೆಲಿಂಗಲ್ಲಿ ದೊಡ್ಡ ಎಫೆಕ್ಟ್ ಆಗುತ್ತೆ. ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ನೀವೇನಾದರೂ ಈ ವರ್ಷ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ನೋಡಿ. ತುಂಬಾ ಇಂಪಾರ್ಟೆಂಟ್ ನಿಮಗೆ ಮಾತ್ರ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇಲ್ಲಿ ಡೈರೆಕ್ಟಾಗಿ ವಿಡಿಯೋಗಿಂತ ಮುಂಚೆ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ನಿಮಗೆ KECT ಮತ್ತು ನೀಟ್ ಆಪ್ಷನ್ ಟ್ರೀಗೆ ಟ್ರಿಕ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಯಾವ್ಯಾವ ರೀತಿ ನೀವು ಒಂದು ಆಪ್ಷನ್ ಟ್ರೀ ಕಾಲೇಜಸ್ನ ಲಿಸ್ಟ್ ಮಾಡ್ಕೋಬೇಕು ಅನ್ನೋ ಕಂಪ್ಲೀಟ್ ಟ್ರಿಕ್ಸ್ ಮತ್ತು ಸ್ಟ್ರಾಟಜಿ ಯೂಸ್ ಮಾಡಿರೋಂಥ ಒಂದು ಕೋರ್ಸ್ ನಿಮಗೆ ಡೆವಲಪ್ನ ಮಾಡಿದ್ದೀವಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇನ್ನು ಸ್ವಲ್ಪ ದಿನದಲ್ಲಿ KECT ರಿಸಲ್ಟ್ ಬರುತ್ತೆ, ಅದಾದಮೇಲೆ ನಿಮಗೆ ನೀಟ್ ರಿಸಲ್ಟ್ ಬರುತ್ತೆ, ಅದಾದಮೇಲೆ ನಿಮಗೆ ಡೈರೆಕ್ಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗಲ್ಲಿ ನೀವೆಲ್ಲರೂ ಕೂಡ ನಿಮಗೆ ಸೀಟ್ ಸಿಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಸೀಟ್ ಸಿಗೋದು ಮತ್ತು ಈ ವರ್ಷ ಕಾಂಪಿಟೇಷನ್ ಎಲ್ಲ ಡಿಸೈಡ್ ಆಗೋದು ಏನಾಗುತ್ತೆ ಅಂದರೆ, ಈ ವರ್ಷ ಕೌನ್ಸಿಲಿಂಗ್ ಯಾವ ರೀತಿ ನಡೀತಾ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಏನಂದರೆ, ಈ ವರ್ಷ ಜಾಸ್ತಿ ಕಾಲೇಜಸ್ನ ಇನ್ಕ್ರೀಸ್ ಮಾಡೋಕ್ಕೆ ಒಂದು ಅಪೀಲ್ನ ಕಳಿಸಿದ್ರು. ಅದ್ರ ಬಗ್ಗೆ ಇನ್ನೂ ಏನೂ ಕೂಡ ಅಪ್ಡೇಟ್ ಬಂದಿಲ್ಲ. ಆದರೆ ಅದ್ರ ಜೊತೆಗೆ ಇನ್ನೊಂದು ನ್ಯೂಸ್ ಶಾಕಿಂಗ್ ಥರ ಇದೆ. ಇದೇನಾದರೂ ನಿಜ ಆಯಿತು ಅಂದರೆ ಡೆಫಿನೆಟ್ಲಿ ನಿಮಗೆ ಕಾಂಪಿಟೇಷನ್ ಬೇರೆ ಲೆವೆಲ್ಲೇ ರೈಸ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಆ ರೀತಿ ಇದೆ ಒಂದು ಅಪ್ಡೇಟು. ನಿಮಗೆ ಪ್ರೂಫು ಬೇಕು ಅಂದರೆ ಕೂಡ ನೀವು ನೋಡ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಇಲ್ಲಿ ನೀಟಲ್ಲಿ ಕಾಲೇಜಸ್ ಇರೋದೇ ಕಮ್ಮಿ, ಸೀಟ್ಸು ಅದರಲ್ಲೂ ಇನ್ನೂ ಕಮ್ಮಿ ಇದೆ. ಅದನ್ನೂ ಕೂಡ ಇವಾಗ ಏನಿದೆಯಲ್ಲ ಗೌರ್ಮೆಂಟ್ ಕೊಡೋ ಸೀಟ್ಸ್ಗೆ ಎಷ್ಟು ಫೈಟ್ಸ್ ಮಾಡ್ತಾರೆ ಅಂದರೆ, ಆದರೆ ಎಷ್ಟೊಂದು ಜನಕ್ಕೆ ಸೀಟ್ಸೇ ಸಿಗೋಲ್ಲ. ಆ ಒಂದು ಗೋರ್ಮೆಂಟ್ ಸೀಟ್ಗಳಲ್ಲೇ ಇನ್ನೂ ಕಮ್ಮಿ ಮಾಡೋಕ್ಕೆ ಒಂದು ಚಿಂತನೆ ನಡೀತಿದೆ. ಏನಂದರೆ, ಗೋರ್ಮೆಂಟ್ ಕಾಲೇಜಲ್ಲಿ ಬಂದ್ಬಿಟ್ಟು ನಿಮಗೆ 100% ಎಲ್ಲ ಸೀಟ್ಸು ಕೂಡ ಗೋರ್ಮೆಂಟ್ ಸೀಟ್ಸೇ ಇರುತ್ತೆ. ಪ್ರೈವೇಟ್ ಕಾಲೇಜಸಲ್ಲಿ ಏನಾಗುತ್ತೆ ಅಂದರೆ, ಗೋರ್ಮೆಂಟ್ ಕೋಟಾ ಸೀಟ್ಸು, ಪ್ರೈವೇಟ್ ಕೋಟಾ ಸೀಟ್ಸು, NRI ಸೀಟ್ಸು, ಮ್ಯಾನೇಜ್ಮೆಂಟ್ ಸೀಟ್ಸು ಈ ರೀತಿ ಡಿಫ್ರೆಂಟಾಗಿ ಡಿವೈಡ್ ಆಗಿರುತ್ತೆ. ಆದರೆ ಗೋರ್ಮೆಂಟ್ ಕಾಲೇಜಲ್ಲಿ 100 ಸೀಟ್ ಇತ್ತಾ, 100 ಸೀಟು ಗೋರ್ಮೆಂಟ್ ಸೀಟೇ, ಕಂಪ್ಲೀಟ್ ಕೌನ್ಸಿಲಿಂಗ್ ಬರುತ್ತೆ, ಅದು ಆ ರೀತಿ ಇರುತ್ತೆ. ಆದರೆ ಆ ಒಂದು ಸೀಟ್ಗಳಲ್ಲಿ ಇವರು ಅದನ್ನ NRI ಆಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ದಾರೆ. NRI ಕೋಟಾ ಫೀಸ್ ಎಷ್ಟಿರುತ್ತೆ ಗೊತ್ತಾ? ಇಲ್ಲಿ 70,000 ಅಂತ ತೋರಿಸಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಇವಾಗ ಸದ್ಯಕ್ಕಿರೋದು. NRI ಸೀಟಾಗಿ ಏನಾದರೂ ಕನ್ವರ್ಟ್ ಆಯಿತು ಅಂದರೆ ಮಿನಿಮಮ್ ಅಂದರೂ ಕೂಡ 20 lakhs ಸ್ಟಾರ್ಟ್ ಆಗಿ 50 lakhsವರೆಗೂ ಕೂಡ ಹೋಗುತ್ತೆ. ಅಷ್ಟು ಸೀಟ್ಸ್ ವೇರಿ ಆಗುತ್ತೆ. ಆ ಥರ ಒಂದು ಪ್ರಪೋಸಲ್ನ ಬಂದ್ಬಿಟ್ಟು ಮೆಡಿಕಲ್ ಡೈರೆಕ್ಟರು ಇವಾಗ ಸೆಂಡ್ ಮಾಡಿದ್ದಾರೆ NMCಗೆ. ಇವಾಗ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಪ್ರತಿಕ್ರಿಯೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೋದ ವರ್ಷ ಸೆಂಡ್ ಮಾಡಿದ್ರು, ಅದು ರಿಜೆಕ್ಟ್ ಮಾಡಿ ಕಳಿಸು NMC. ಈ ವರ್ಷ ಏನಾದರೂ ಅದು ಅಪ್ರೂವ್ ಕೊಡ್ತು ಅಂದರೆ ನಿಮಗೆ ಸೀಟ್ಸ್ ಬಂದ್ಬಿಟ್ಟು ಗೌರ್ಮೆಂಟ್ ಕೊಡೋದಲ್ಲಿ ಕಮ್ಮಿ ಆಗುತ್ತೆ, ಕಾಂಪಿಟೇಷನ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಆಗುತ್ತೆ, ಆ ರೀತಿ ಆಗುತ್ತೆ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.